ನನ್ನದು ಅರೇಂಜ್ ಮ್ಯಾರೇಜ್ ಆಗಿತ್ತು. ಅದಕ್ಕೆ ಸ್ವಲ್ಪ ಸಮಯ ಬೇಕಿತ್ತು ಹೊಂದಿಕೊಳ್ಳಲು. ಆದರೆ ನನ್ನ ಗಂಡ ಸ್ವಲ್ಪ ಸಮಯ ಕೊಡದೆ ಮೊದಲ ರಾತ್ರಿ ತುಂಬ ರಾಕ್ಷಸತ್ವದಿಂದ ವರ್ತಿಸಿದ. ಇದರಿಂದ ನನ್ನ ದೇಹದ ಅಂಗಗಳನ್ನೆಲ್ಲ ಛಿದ್ರ ಛಿದ್ರ ಮಾಡಿದ. ಪ್ರತಿದಿನವೂ ಇದೇ ರೀತಿ ಮಾಡುತ್ತಿದ್ದ. ನಾನು ಒಪ್ಪುತ್ತಿರಲಿಲ್ಲ. ನನ್ನ ಕೈಯಲ್ಲಿ ಆಗುತ್ತಿರಲಿಲ್ಲ. ಆಗ ನನಗೆ ಒಂದು ರೀತಿಯ ಮಾತ್ರೆಯನ್ನು ನುಂಗಿಸುತ್ತಿದ್ದ. ನಿನ್ನ ದೇಹದಲ್ಲಿ ಆಗಿರುವ ನೋವಿಗೆ ಅಂತ. ಆ ಮಾತ್ರೆಯನ್ನು ನುಂಗಿದ ತಕ್ಷಣ ನನಗೆ ಅವನ ಜೊತೆ ದೈಹಿಕ ಕ್ರಿಯೆ ನಡೆಸಬೇಕು ಅಂತ ಆಸೆ ಆಗುತ್ತಿತ್ತು. ಆಮೇಲೆ ನನ್ನ ದೇಹದಲ್ಲಿ ಬದಲಾವಣೆ ಆಗುತ್ತಿತ್ತು. ನಂತರ ನನಗೆ ಮಂಪರು ಇದ್ದಾಗ ಅವನು ನನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದ. ನಮ್ಮ ಮನೆಯ ಪಕ್ಕದಲ್ಲಿರುವ ಡಾಕ್ಟರ್ ಆಂಟಿಗೆ ಈ ಮಾತ್ರೆಯನ್ನು ನಾನು ತೋರಿಸಿದೆ. ಅವರು ಹೇಳುತ್ತಾರೆ, ಈ ಮಾತ್ರೆ ಅಯ್ಯೋ. ನನ್ನ ಹೆಸರು ಸೌಮ್ಯ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾವು ತೀರಾ ಹಳ್ಳಿಯಲ್ಲಿ ಇರುವುದು. ಅದಕ್ಕಾಗಿ SSLCಗೆ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಅಪ್ಪ ಅಮ್ಮ ಬಸ್ಸಿನಲ್ಲಿ ಹೋಗಬೇಕು ಸಿಟಿಗೆ. ಈಗಿನ ಕಾಲದ ಹುಡುಗಿಯರು ಸರಿಯಿಲ್ಲ. ಓದಲು ಹೋಗಿ ಪ್ರೀತಿ ಪ್ರೇಮ ಅಂತ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ನಂತರ ಅಪ್ಪ ಅಮ್ಮನ ಹೆಸರನ್ನು ಹಾಳು ಮಾಡುತ್ತಾರೆ ಅಂತ ಅಪ್ಪನಿಗೆ ಅವರ ತಂಗಿ ಹೇಳಿ ನನ್ನನ್ನು ಓದುವುದಕ್ಕೆ ಕಳಿಸಲಿಲ್ಲ. ಆದರೆ ಅಮ್ಮನಿಗೆ ತುಂಬ ಇಷ್ಟ ಇತ್ತು. ಅತ್ತೆಗೆ ಅವರ ಮಗ ಕಾಂತನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಕೊಳ್ಳಬೇಕು ಅನ್ನುವ ಆಸೆ ಇತ್ತು. ಅಪ್ಪ ಅಮ್ಮನಿಗೂ ಕೂಡ ಆಸೆ ಇತ್ತು. ಆದರೆ ನನಗೆ ಇಷ್ಟ ಇರಲಿಲ್ಲ. ಏಕೆಂದರೆ ಅವನು 8ನೇ ತರಗತಿ ಅಷ್ಟೇ ಓದಿರುವುದು. ನನಗೆ ಚೆನ್ನಾಗಿ ಓದಿರುವ ಸಾಫ್ಟ್ವೇರ್ ಇಂಜಿನಿಯರ್ ಈ ರೀತಿಯ ಹುಡುಗ ಬೇಕು. ಆದರೆ ಪ್ರತಿದಿನವೂ ಕಾಂತ ನನ್ನ ಹಿಂದೆ ಹಿಂದೆ ಸುತ್ತುತ್ತಾನೆ. ನಾನು ಎಷ್ಟು ಬೇಡ ಅಂದರೂ ಅವನು ನನ್ನನ್ನು ಬಿಡುವುದಿಲ್ಲ. ಅವನು ದೇವರ ಹತ್ತಿರ ಹರಕೆ ಕಟ್ಟಿಕೊಂಡಿದ್ದಾನಂತೆ. ಸೌಮ್ಯ ಮದುವೆ ಆಗಲು ಒಪ್ಪಿಕೊಂಡರೆ ನಿನಗೆ ಕೋಳಿಯನ್ನು ಬಲಿ ಕೊಡುತ್ತೇನೆ ಅಂತ ಊರಿನ ಎಲ್ಲ ದೇವರಿಗೂ ಹರಕೆ ಕಟ್ಟಿಕೊಂಡಿದ್ದಾನೆ. ಅವನು ಮಾಡುವ ಕೆಲಸ ಗಾರೆ ಕೆಲಸ. ಅದರಿಂದ ಹೆಂಡತಿಯನ್ನು ಎಷ್ಟು ಮಾತ್ರ ಸಾಕುತ್ತಾನೆ. ನನಗೆ ಚೆನ್ನಾಗಿ ಓದಿರುವ, ಕೆಲಸಕ್ಕೆ ಹೋಗುವ, ತಿಂಗಳಿಗೆ ಒಳ್ಳೆಯ ಸಂಬಳ ತರುವ ಹುಡುಗ ಬೇಕು. ನನ್ನ ಆಸೆಗಳು ಜಾಸ್ತಿ. ನನಗೆ ಟೈಲರಿಂಗ್ ಬರುತ್ತದೆ. ನಾನು ಕೂಡ ಚೆನ್ನಾಗಿ ದುಡಿಯುತ್ತೇನೆ. ಹಳ್ಳಿಯಲ್ಲಿ ನಾನು ಒಬ್ಬಳೇ ಇರುವುದು ಟೈಲರ್. ನಾನು ಫೋನ್ನಲ್ಲಿ ಬರುವ ವಿಡಿಯೋವನ್ನು ನೋಡಿಕೊಂಡು ಟೈಲರಿಂಗನ್ನು ಕಲಿತಿದ್ದು. ನಾನು ಹೇಗೆ ಹೊಲೆದುಕೊಟ್ಟರೂ ಜನರು ಹಾಕಿಕೊಳ್ಳುತ್ತಾರೆ. ಅವರ ಅವಶ್ಯಕತೆ ಅಷ್ಟೊಂದು ಇದೆ. ಅಮ್ಮ ಬೈಯುತ್ತಾಳೆ, ಬರೀ ದುಡ್ಡು ಅಂತ ಆಸೆ ಪಡಬೇಡ, ಪ್ರೀತಿ ವಿಶ್ವಾಸವೂ ಇರಬೇಕು. ನಿನ್ನ ಅಪ್ಪ ಅಮ್ಮನಿಗೂ ತುಂಬ ಜಮೀನು ಇದೆ. ನಮಗೂ ಕೂಡ ಮಕ್ಕಳಿಲ್ಲ. ಕಾಂತನನ್ನು ಮದುವೆ ಆದರೆ ಅವನು ಮನೆ ಮಗನ ರೀತಿ ಇರುತ್ತಾರೆ. ನೀನು ಕೂಡ ನಮ್ಮನ್ನು ಬಿಟ್ಟು ಹೋಗುವ ರೀತಿ ಇಲ್ಲ. ದಯವಿಟ್ಟು ಒಪ್ಪಿಕೊಂಡು ಬಿಡು ಅಂತ. ಅಮ್ಮನ ಮಾತು ನನಗೆ ಇಷ್ಟವಾಗುವುದಿಲ್ಲ. ಬ್ರೋಕರ್ಗೆ ಹೇಳಿ ಒಳ್ಳೆಯ ಸಂಬಂಧಗಳು ಬರುತ್ತಿವೆ. ಇಂದು ಒಳ್ಳೆಯ ಸಂಬಂಧ ಬಂತು. ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಿನಲ್ಲಿ ಇರುವುದು. ಅವರ ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ದಾರೆ. ಮದುವೆ ಆದರೆ ನಾನು ಕೂಡ ಬೆಂಗಳೂರಿಗೆ ಹೋಗಬೇಕು. ಅಪ್ಪ ಒಂದೇ ಬಾರಿಗೆ ಒಪ್ಪಿಕೊಂಡರು. ಆದರೆ ಅಮ್ಮ ಸ್ವಲ್ಪ ವಿಚಾರಿಸಿ, ಶ್ರೀಮಂತರು ಮತ್ತು ದೂರದ ಸಂಬಂಧ ಅಂದರೆ ಸ್ವಲ್ಪ ಭಯ ಅಲ್ಲವೇ ಅಂತ. ಅದಕ್ಕೆ ಅಮ್ಮ ಅಳುತ್ತಿದ್ದಳು. ನನ್ನ ಒಬ್ಬಳೇ ಮಗಳನ್ನು ಅನ್ಯಾಯವಾಗಿ ದೂರ ಕೊಡುತ್ತಿದ್ದಾರೆ ಆ ಜನರು, ಹೇಗೋ ಏನೋ ಅಂತ. ಆದರೆ ನಾನು ಮತ್ತು ಅಪ್ಪ ಮದುವೆಯನ್ನು ಒಪ್ಪಿಕೊಂಡಿದ್ದರಿಂದ ಮದುವೆ ಬಹಳ ಬೇಗ ಆಗಿ ಹೋಯಿತು. ಕಾಂತ ಊರು ಬಿಟ್ಟು ಹೊರಟು ಹೋದ. ದೇಶಾಂತರ. ಅತ್ತೆ ನನಗೆ ಅಪ್ಪನಿಗೆ ಇಡೀ ಶಾಪ ಹಾಕಿದಳು. ಮದುವೆಯಾದ ಮನೆಯಲ್ಲಿ ನೀನು ಚೆನ್ನಾಗಿ ಬಾಳುವುದಿಲ್ಲ. ನಿನ್ನಿಂದ ನನ್ನ ಮಗ ದೂರವಾದ. ನನ್ನ ಮಗ ಗಂಡಸಲ್ಲವೇ? ನಿನ್ನನ್ನು ಬಾಳಿಸುತ್ತಿರಲಿಲ್ಲವೇ? ಯಾರೋ ಗೊತ್ತು ಇಲ್ಲದವನನ್ನು ಮದುವೆ ಆಗುತ್ತಿದ್ದೀಯ. ಅವನು ಮದುವೆಯಾದ 3 ತಿಂಗಳು ಕೂಡ ನಿನ್ನನ್ನು ನಿನ್ನ ಜೊತೆ ಇಟ್ಟುಕೊಳ್ಳುವುದಿಲ್ಲ. ನಾನು ಬರೆದುಕೊಡುತ್ತೇನೆ. ಈ ರೀತಿಯ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಬೇಕಾದರೆ ಅಪ್ಪ ನನಗೆ ಸಮಾಧಾನ ಮಾಡಿದರು. ಅವರ ಮಾತುಗಳಿಗೆ ನೀನು ಭಯಪಡಬೇಡ, ನಾನಿರುವೆ. ಅಷ್ಟು ಶ್ರೀಮಂತರು ನಮ್ಮ ಸಂಬಂಧಿಕರುಗಳು ಯಾರೂ ಕೂಡ ಈ ರೀತಿಯ ಸಂಬಂಧ ಮಾಡಿಲ್ಲ. ಅವರ ಮಾತುಗಳಿಗೆ ನೀನು ಬೇಸರ ಮಾಡಿಕೊಳ್ಳಬೇಡ ಅಂತ ಹೇಳಿದರು. ಅಪ್ಪ ಅವರ ಜಮೀನಿನಲ್ಲಿ ಸ್ವಲ್ಪ ಭಾಗವನ್ನು ಮಾರಿ ನನ್ನ ಮದುವೆಯನ್ನು ಚೆನ್ನಾಗಿ ಮಾಡಿಕೊಟ್ಟರು. ಇಂದು ಮದುವೆಯಾಗಿ ಗಂಡನ ಮನೆಗೆ ಹೋಗಬೇಕಾದಾಗ ಅಪ್ಪನಿಗಿಂತ ಜಾಸ್ತಿ ಅಮ್ಮ ಅಳುತ್ತಿದ್ದಳು. ಅವಳ ಕಣ್ಣೀರನ್ನು ನೋಡಿ ನನಗೆ ಭಯ ಶುರುವಾಯಿತು. ಮದುವೆ ಆಗಿ ಹೋಗುವ ಮನೆಯಲ್ಲಿ ಏನು ಕಾದಿದೆಯೋ ಅಂತ ಧೈರ್ಯ ಮಾಡಿ ಕಾರಿನಲ್ಲಿ ಕುಳಿತುಕೊಂಡೆ. ನನ್ನ ಗಂಡ ಆದವನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅದು ಪ್ರೀತಿ ವಿಶ್ವಾಸದಿಂದ ಅಲ್ಲ,
ಒಂದು ರೀತಿ ರಫ್ ಆಗಿ ಇತ್ತು. ಮೊದಲ ಬಾರಿ ಆ ರೀತಿ ನಿರ್ಧಾರ ಮಾಡಬಾರದು ಒಬ್ಬರ ಬಗ್ಗೆ ಅಂದುಕೊಂಡು ಸುಮ್ಮನಾದೆ. ಪ್ರಥಮ ರಾತ್ರಿ ತುಂಬ ಸುಂದರವಾಗಿ ರೆಡಿಯಾಗಿ ಕುಳಿತಿದ್ದೆ. ನನ್ನ ಗಂಡ ಆದವನು ಬಂದ. ಅವನು ಕೂಡ ನೋಡಲು ನನ್ನಷ್ಟೇ ಚೆನ್ನಾಗಿದ್ದಾನೆ. ನನ್ನ ಸೀರೆಯನ್ನು ತೆಗೆಯಲು ನಾನು ಅವಕಾಶ ಮಾಡಿಕೊಡದೆ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅವನು ಹೇಳಿದ್ದು ಒಂದೇ ಮಾತು, ನಿನಗೆ ಏನಾದರೂ ಸಮಸ್ಯೆ ಆಗುತ್ತಿದೆಯಾ ಅಂತ. ಹೌದು, ಆಗುತ್ತಿದೆ. ನಾವಿಬ್ಬರು ಅಪರಿಚಿತರು. ಸ್ವಲ್ಪ ಸಮಯ ಬೇಕು ಅಷ್ಟೇ ಅಲ್ಲವೇ ಅಂತ ನನ್ನ ಸೀರೆಯನ್ನು ಹಿಡಿದು ಹೇಳಿದ. ನಾನು ನೀನು ಗಂಡ ಹೆಂಡತಿ ಅಷ್ಟೇ. ನಮ್ಮಿಬ್ಬರ ಮಧ್ಯೆ ಇನ್ಯಾವುದೇ ರೀತಿಯ ಸಂಬಂಧ ಇಲ್ಲ. ಇನ್ನೇನು ಅರ್ಥ ಮಾಡಿಕೊಳ್ಳಲು ಇಲ್ಲ ಅಂತ ನನ್ನ ಬಟ್ಟೆಯನ್ನು ಕಿತ್ತು ಬಿಸಾಕಿದ. ಹರಿದು ಹೋಯಿತು. ನನ್ನನ್ನು ಸಂಪೂರ್ಣವಾಗಿ ಬೆತ್ತಲೆ ಮಾಡಿದ. ಮೂಲೆಯಲ್ಲಿ ಕುಳಿತುಕೊಂಡೆ. ನನ್ನ ಎರಡೂ ಕೈಗಳನ್ನು ನನ್ನ ದೇಹವನ್ನು ಮರೆಮಾಚಿತು. ನನಗೆ ದುಃಖವಾಗುತ್ತಿತ್ತು. ನನ್ನನ್ನು ಯಾರೋ ಒಬ್ಬರು ಎಷ್ಟು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಅಂತ. ನಂತರ ಮೈಮೇಲೆ ಬಿದ್ದು ನನ್ನ ದೇಹವನ್ನು ಚೆನ್ನಾಗಿ ಹರಿದು ಮುಕ್ಕಿದ. ಒಂದು ಪ್ರೀತಿಯ ಸ್ಪರ್ಶವಿಲ್ಲ, ಒಂದು ಮುತ್ತು ಇಲ್ಲ. ದೇಹದ ಪ್ರತಿ ಕಣವನ್ನು ಚೆನ್ನಾಗಿ ಬಳಸಿಕೊಂಡ. ನಾನು ನೋವಿನಿಂದ ಕಿರುಚುತ್ತಿದ್ದೆ. ಆದರೆ ಮನೆಯಲ್ಲಿ ಯಾರೂ ಕೂಡ ನನ್ನ ಸಹಾಯಕ್ಕೆ ಬಂದಿಲ್ಲ. ರಕ್ತ ತುಂಬ ಹರಿಯುತ್ತಿದೆ. ಆದರೆ ನನ್ನ ಸಹಾಯಕ್ಕೆ ಯಾರೂ ಬರಲಿಲ್ಲ. ಇದು ಒಂದು ರಾತ್ರಿ ವಿಷಯವಲ್ಲ. ಪ್ರತಿ ರಾತ್ರಿ ಕೂಡ ಒಂದೆರಡು ರಾತ್ರಿ ಆದ ಮೇಲೆ ಅವರು ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸುವ ರೀತಿ ಆಡುತ್ತಿದ್ದ. ಈ ಮಾತ್ರೆಯನ್ನು ತೆಗೆದುಕೋ, ನಿನ್ನ ಮೈ ಮೇಲೆ ಇರುವ ಗಾಯಗಳು ವಾಸಿ ಆಗುತ್ತದೆ, ನೋವು ಕಡಿಮೆ ಆಗುತ್ತದೆ ಅಂತ. ಅವನು ಹೇಳಿದ ಮಾತ್ರೆಯನ್ನು ಅವನು ಹೇಳಿದ ರೀತಿ ತೆಗೆದುಕೊಂಡೆ. ಮಾತ್ರೆಯನ್ನು ತೆಗೆದುಕೊಂಡ ಮೇಲೆ ದೇಹದಲ್ಲಿ ಒಂದು ರೀತಿ ಬದಲಾವಣೆ ಆಗುತ್ತಿತ್ತು. ದೇಹ ತುಂಬ ಹಗುರವಾಗಿ ಭಾಸವಾಗುತ್ತಿತ್ತು. ನನ್ನ ಮನಸ್ಸು ಎಲ್ಲೋ ತೇಲಾಡುತ್ತಿತ್ತು. ನನಗೂ ಕೂಡ ದೈಹಿಕ ಕ್ರಿಯೆ ನಡೆಸಬೇಕು ಅನ್ನುವ ಬಗ್ಗೆ ಆಸೆ ಆಗುತ್ತಿತ್ತು. ಅವನ ಜೊತೆ ಚೆನ್ನಾಗಿ ಸಹಕರಿಸುತ್ತಿದ್ದೆ. ನಾನು ಸಹಕರಿಸದೆ ನನ್ನ ದೇಹ ಆ ರೀತಿ ಆಗುತ್ತಿತ್ತು ಅವನ ಕ್ರಿಯೆಯಿಂದ. ಇನ್ನು ಸಂಪೂರ್ಣವಾಗಿ ಸಹಕಾರ ನೀಡುತ್ತಿದ್ದರಿಂದ ದೇಹದ ಎಲ್ಲ ಭಾಗವು ಗಾಯಗಳಾಗಿ ಹುಣ್ಣುಗಳಾಗಿ ರಕ್ತ ಸೋರುತ್ತಿತ್ತು. ನನಗೆ ಪ್ರಜ್ಞೆ ಬಂದಾಗ ನಾನು ಹೇಗೆ ಅವನ ಜೊತೆ ಸಹಕಾರ ಮಾಡುತ್ತಿದ್ದೇನೆ, ಅವನಂತಹ ಕ್ರೂರ ಪ್ರಾಣಿಯನ್ನು ನಾನು ಒಪ್ಪಿಕೊಳ್ಳುತ್ತಿದ್ದೇನೆ ಅಥವಾ ಇನ್ನೇನಾದರೂ ಸಮಸ್ಯೆ ಇದೆಯಾ ಅನ್ನುವ ಬಗ್ಗೆ ಸ್ವಲ್ಪ ವಿವೇಚನೆ ಬಂತು. ಇದರಲ್ಲಿ ಏನೋ ಇದೆ ಅಂತ. ನಂತರ ಅವನು ಕೊಡುತ್ತಿದ್ದ ಮಾತ್ರೆಗಳು ಯಾವುದು ಅಂತ ನೋಡಿದರೂ ನನಗೆ ಅರ್ಥವಾಗುತ್ತಿಲ್ಲ. ನನಗೆ ಗೊತ್ತಿರುವ ಡಾಕ್ಟರ್ಗಳು ಯಾರೂ ಇಲ್ಲ. ಪ್ರತಿದಿನ ಮನೆ ಮುಂದೆ ನೀರು ಹಾಕಿ ರಂಗೋಲೆ ಹಾಕಬೇಕಾದರೆ ಒಬ್ಬರು ಡಾಕ್ಟರ್ ಆಂಟಿ ಹೋಗುತ್ತಾರೆ. ಎಷ್ಟು ಚೆನ್ನಾಗಿ ರಂಗೋಲೆ ಬಿಡುತ್ತೀಯ ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ಪ್ರಶಂಸೆ ಮಾಡುತ್ತಾರೆ. ಅವರು ನನಗೆ ಸ್ವಲ್ಪ ಚೆನ್ನಾಗಿ ಮಾತನಾಡಿಸುತ್ತಾರೆ. ನನ್ನ ಗಂಡ ಅಕ್ಕಪಕ್ಕದ ಮನೆಯವರ ಜೊತೆ ಕೂಡ ನಾನು ಮಾತನಾಡಬಾರದು. ಅಪ್ಪ ಅಮ್ಮನ ಮನೆಗೆ ಕೂಡ ಹೋಗಬಾರದು. ಈ ರೀತಿ ರಿಸ್ಟ್ರಿಕ್ಷನ್ ಹಾಕಿದ್ದರೂ ಈ ಆಂಟಿ ಅವರೇ ಮಾತನಾಡಿಸುತ್ತಿದ್ದರು. ಹಾಗಾಗಿ ನಮ್ಮ ಗೆಳೆಯತನ ಬೆಳೆಯಿತು. ಇಂದು ನನ್ನ ಗಂಡ ಕೆಲಸಕ್ಕೆ ಹೋದ. ನಂತರ ಆಂಟಿ ಮನೆಗೆ ಹೋಗಿ ಆ ಮಾತ್ರೆಗಳನ್ನು ತೋರಿಸಿದೆ. ಆಂಟಿ ಒಂದೇ ಕ್ಷಣಕ್ಕೆ ಬೆಚ್ಚಿಬಿದ್ದರು. ನನ್ನನ್ನು ತುಂಬ ಕೋಪದಿಂದ ನೋಡುತ್ತಿದ್ದಾರೆ. ಈ ಮಾತ್ರೆ ತೆಗೆದುಕೊಳ್ಳುವ ಬಗ್ಗೆ ನಿನಗೆ ಗೊತ್ತಾ? ನೀನು ಅಷ್ಟೊಂದು ಅಮಾಯಕಳು ಅಲ್ಲ. ಹಾಗಾದರೆ ಮತ್ತೆ ನನಗೆ ಏಕೆ ತೋರಿಸುತ್ತಿದ್ದೀಯಾ? ಆಂಟಿ ಪ್ಲೀಸ್. ಎಲ್ಲ ನನಗೆ ಗೊತ್ತಿದ್ದರೆ ನಾನು ಏಕೆ ಬರುತ್ತಿದ್ದೆ? ನನಗೆ ಎದುರಿಸಬೇಡಿ, ಏನು ಆಗುತ್ತಿದೆ ಅಂತ ಹೇಳಿ. ನನಗೆ ಭಯವಾಗುತ್ತಿದೆ. ಮೊದಲು ಈ ಮಾತ್ರೆ ನಿನಗೆ ಎಲ್ಲಿ ಸಿಕ್ಕಿತು ಅಂತ ಹೇಳು. ಆಗ ಹೇಳುತ್ತೇನೆ ಸಂಪೂರ್ಣ ವಿಷಯವನ್ನು. ನಾನು ಭಯದಿಂದಲೇ ಹೇಳಿದೆ. ನನ್ನ ಗಂಡ ಪ್ರತಿ ರಾತ್ರಿ ನನಗೆ ಕೊಡುತ್ತಾರೆ. ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದರೆ ನಿನಗೆ ಹುಷಾರಿಲ್ಲ ಅಂತ ಹೇಳುತ್ತೀಯ ಅಲ್ಲವೇ? ಅದಕ್ಕೆ ಈ ಮಾತ್ರೆಯನ್ನು ಕೊಡುತ್ತಿರುವುದು ಅಂತ. ಪ್ರತಿ ಬಾರಿಯೂ ಬೇಡ ಅಂತ ಹೇಳಲು ಸಾಧ್ಯವಿಲ್ಲ. ಒಮ್ಮೊಮ್ಮೆ ನಾನು ಬೇಡ ಅಂತ ಹೇಳಿದರೆ ಬಲವಂತವಾಗಿ ನನ್ನ ಬಾಯಿಗೆ ಮಾತ್ರೆಯನ್ನು ತುರುಕಿ ನೀರನ್ನು ಹಾಕುತ್ತಾರೆ. ಅದನ್ನು ತೆಗೆದುಕೊಂಡ ಮೇಲೆ ದೇಹದಲ್ಲಿ ಒಂದು ಬದಲಾವಣೆ ಆಗುತ್ತದೆ. ನನಗೂ ಕೂಡ ದೈಹಿಕವಾಗಿ ಸೇರಬೇಕು ಅಂತ ಆಸೆ ಆಗುತ್ತದೆ ಅಂದರೆ ನಿನಗೆ ಮಾತ್ರೆ ತೆಗೆದುಕೊಂಡಿಲ್ಲವಾದರೆ ಆ ಮನುಷ್ಯನ ಜೊತೆ ಸೇರಲು ಆಸೆ ಆಗುವುದಿಲ್ಲವೇ? ನಾನು ತಲೆ ಬಗ್ಗಿಸಿ ಕುಳಿತುಕೊಂಡೆ. ಏನೂ ಮಾತನಾಡಲಾಗದೆ.
ಇಲ್ಲ ಆಂಟಿ, ಏನೂ ಮಾತನಾಡಲು ಸಾಧ್ಯವಿಲ್ಲ. ಏಕೆಂದರೆ ನನ್ನದು ಅರೇಂಜ್ ಮ್ಯಾರೇಜ್. ಸ್ವಲ್ಪ ಸಮಯ ಬೇಕು ಅಂತ ಕೇಳಿದರೆ ಅವರು ಮೊದಲ ರಾತ್ರಿ ಕೊಟ್ಟಿಲ್ಲ. ಪ್ರಾಣಿಯ ರೀತಿ ನನ್ನ ಮೇಲೆ ಎರಗಿದರು. ಇದೇ ರೀತಿ ಆಗುತ್ತದೆ ಪ್ರತಿ ರಾತ್ರಿ. ನನ್ನನ್ನು ದೈಹಿಕ ಸುಖ ಕೊಡುವ ಒಂದು ಯಂತ್ರವಾಗಿ ಬಳಸಿಕೊಂಡಿದ್ದಾರೆ ಅಂತ ಅಳಲು ಶುರು ಮಾಡಿದೆ. ಆಗ ಆಂಟಿ ನನ್ನ ಬೆನ್ನನ್ನು ಮುಟ್ಟಿದರು. ನಾನು ಜೋರಾಗಿ ಕಿರುಚಿದೆ. ಆಗ ಅವರು ನನ್ನ ದೇಹವನ್ನೆಲ್ಲ ಒಂದು ಬಾರಿ ಗಮನಿಸಿದರು. ಎಲ್ಲ ಕಡೆ ಗಾಯವಾಗಿದೆ. ತುಂಬ ನೊಂದುಕೊಂಡರು. ಅಯ್ಯೋ ಮಗು, ಆ ಪಾಪಿ ಇಷ್ಟು ಕೆಟ್ಟದಾಗಿ ನಿನ್ನ ದೇಹವನ್ನು ಬಳಸಿಕೊಂಡಿದ್ದಾನೆ. ನೀನು ಏನೂ ಮಾಡದೆ ಇದ್ದೀಯಲ್ಲ. ನಿನ್ನ ತಂದೆ ತಾಯಿಗೆ ಹೇಳಿಬಿಡು, ಅವರು ಎಲ್ಲವನ್ನೂ ಸರಿ ಮಾಡುತ್ತಾರೆ. ಇಲ್ಲ ಆಂಟಿ, ಅವರು ಹಳ್ಳಿಯವರು. ಮದುವೆ ಆಗಿ ಹೋಗಿದೆ, ಮಾನ ಮರ್ಯಾದೆ ಹೋಗುತ್ತದೆ. ಆಸ್ತಿ ಮಾರಿ ಮದುವೆ ಮಾಡಿದ್ದೇವೆ. ಇಲ್ಲಿ ಬಂದರೆ ನಿನ್ನ ಅತ್ತೆ ಬೈಯುತ್ತಾಳೆ ಅಂತ ಅಪ್ಪ ಅಮ್ಮ ಹೇಳಿದರು. ನಾನು ಅವರಿಗೆ ಸ್ವಲ್ಪ ಲೈಟಾಗಿ ಹೇಳಿದ್ದೆ, ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅಂತ. ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ಬದಲಿಗೆ ಹೆಣ್ಣಾಗಿ ನೀನೇ ಅನುಸರಿಸಿಕೊಂಡು ಹೋಗಬೇಕು ಅಂತ ಹೇಳಿದರು. ಅಂದಿನಿಂದ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಫೋನ್ ಕಾಲ್ ಮಾಡಿಲ್ಲ. ಬಂದು ನನ್ನನ್ನು ನೋಡಿಲ್ಲ ಹೇಗಿದ್ದಾಳೆ ಅಂತ. ಅವರಿಗೆ ಭಯ, ಅವರು ಬಂದರೆ ನಾನು ಎಲ್ಲಿ ಅವರ ಹಿಂದೆ ಹೊರಟು ಹೋಗುತ್ತೇನೆ ಅಂತ. ನನಗೆ ಅವರ ಜೊತೆ ಇರಲು ಸ್ವಲ್ಪವೂ ಇಷ್ಟವಿಲ್ಲ. ಇನ್ನೊಂದು 2 ದಿನವಾದರೆ ನಾನು ಸತ್ತೇ ಹೋಗುತ್ತೇನೆ ಅಂತ ನನ್ನ ಕಾಲುಗಳನ್ನು ತೋರಿಸಿದೆ. ನನ್ನ ಹೊಟ್ಟೆ ಭಾಗ ಎಲ್ಲ ಕೂಡ ಗಾಯವಾಗಿದೆ. ಆಂಟಿಯ ಕಣ್ಣುಗಳಲ್ಲಿ ನೀರು ಬಂತು. ಮಗು, ಊಟವಿಲ್ಲವಾದರೆ ಬದುಕಬಹುದು, ಆದರೆ ಪ್ರೀತಿ ವಿಶ್ವಾಸವಿಲ್ಲದ ಈ ರೀತಿಯ ಸಂಬಂಧದಲ್ಲಿ ಬದುಕಲು ಸಾಧ್ಯವೇ ಇಲ್ಲ. ನಿನಗೆ ಎಷ್ಟು ವಯಸ್ಸು ಈಗ ಅಂತ ಕೇಳಿದರು. ನಾನು 22 ವರ್ಷ ವಯಸ್ಸು ಅಂತ ಹೇಳಿದೆ. ಹಾಗಾದರೆ ಹಾಸ್ಟೆಲ್ಗೆ ಸೇರಿಸುತ್ತೇನೆ, ಚೆನ್ನಾಗಿ ಓದುತ್ತೀಯಾ? ಓದುವುದರ ಬಗ್ಗೆ ಆಸೆ ಇದೆಯಾ ಅಂತ ಕೇಳಿದರು. ಓದುತ್ತೇನೆ ಅಂತ ಹೇಳಿದೆ. ಆಂಟಿ ಅವರ ಖರ್ಚಿನಲ್ಲಿ ಒಂದು ಹಾಸ್ಟೆಲ್ಗೆ ಸೇರಿಸುವ ಬಗ್ಗೆ ತೀರ್ಮಾನವಾಯಿತು. ಮೊದಲು ನೀನು ನಿನ್ನ ಗಂಡನಿಂದ ದೂರವಾಗಬೇಕು, ಇಲ್ಲವಾದರೆ ಅಲ್ಲಿಗೂ ಬಂದು ತೊಂದರೆ ಮಾಡುತ್ತಾನೆ ಅಂತ. ನನಗೆ ಈಗ ಅರ್ಥವಾಯಿತು ಆಂಟಿಯ ಮಾತಿನಿಂದ ನನ್ನ ದಾರಿ ಏನೋ ಅಂತ. ನಾನು ಏನೋ ಮಾತನಾಡದೆ ಮನೆಗೆ ಹೋದೆ. ಇಂದು ರಾತ್ರಿ ಬಂದವನು ಮಾತ್ರೆಯನ್ನು ಕೊಡಲು ಬಂದ. ಆ ಮಾತ್ರೆಯನ್ನು ಕಿತ್ತು ಎಸೆದ. ಆನಂತರ ಇಂದು ನಾವಿಬ್ಬರು ಸೇರಬೇಕು ಅಂತ ನನ್ನ ಬಟ್ಟೆಯ ಮೇಲೆ ಕೈ ಹಾಕಿದ. ನಾನು ಅವನನ್ನು ಜೋರಾಗಿ ತಳ್ಳಿದೆ. ಇಂದು ನಾನು ಪೀರಿಯಡ್ಸ್ ಆಗಿದ್ದೇನೆ, ಇಂದಾದರೂ ಬಿಡಿ ಅಂತ. ಇಲ್ಲ, ಪ್ರತಿದಿನವೂ ನನಗೆ ನೀನು ಬೇಕು. ನೀನು ನನ್ನ ಹೆಂಡತಿ. ನಿನ್ನನ್ನು ಮದುವೆ ಆಗಿರುವುದು ಬರೀ ಈ ಕಾರಣಕ್ಕೆ ಮಾತ್ರ ಅಂತ. ಆಗ ಕೋಪ ಬಂದು, ನನಗೂ ಮತ್ತು ನೀವು ಯಾವುದೇ ಸಂಬಂಧವಿಲ್ಲ, ಇನ್ನೆಂದೂ ಕೂಡ ನನ್ನ ಕಡೆ ಬರಬೇಡ. ಸ್ವಲ್ಪ ದಿನಗಳಲ್ಲಿ ಡೈವರ್ಸ್ ಪೇಪರ್ ಕಳಿಸುತ್ತೇನೆ, ನನಗೆ ಡೈವರ್ಸ್ ಕೊಟ್ಟು ಬಿಡು ಅಂತ ಅವನನ್ನು ತಳ್ಳಿ ನಾನು ಹೊರಟು ಹೋದೆ. ಅವನು ನನ್ನನ್ನು ಹಿಡಿದುಕೊಳ್ಳಲು ಬಂದ. ಅಷ್ಟರಲ್ಲಿ ಆಂಟಿ ಬಂದು ಕಾಪಾಡಿದರು. ಪೊಲೀಸ್ನವರನ್ನು ಕರೆದುಕೊಂಡು ಬಂದು ಅವನು ಮಾಡಿದ ನೀಚ ಕೃತ್ಯಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು. ಅದರ ಜೊತೆಗೆ ನನ್ನ ದೇಹದ ಮೈಮೇಲೆ ಆಗಿರುವ ಗಾಯಗಳ ಬಗ್ಗೆ ಕೋರ್ಟಿಗೆ ಒಂದು ರಿಪೋರ್ಟನ್ನು ಕೊಟ್ಟರು. ಇದರಿಂದ ನನಗೆ ಬಹಳ ಬೇಗ ಡೈವರ್ಸ್ ಸಿಕ್ಕಿತು. ಅವನಿಗೂ ಕೂಡ ತಕ್ಕ ಶಿಕ್ಷೆಯಾಯಿತು. ಈಗ ಅಪ್ಪ ಅಮ್ಮನಿಗೆ ಮುಖ ತೋರಿಸಲು ಇಷ್ಟವಿಲ್ಲ. ಅವರ ಮೇಲೆ ತುಂಬ ಕೋಪವಿದೆ. ಆದರೆ ಫೋನ್ ಮಾಡಿ ಹೇಳಿದೆ, ನಾನು ಒಂದು ಹಾಸ್ಟೆಲ್ನಲ್ಲಿ ಓದುತ್ತಿದ್ದೇನೆ, ಗಂಡನಿಂದ ದೂರವಾದೆ, ಸ್ವಲ್ಪ ದಿನಗಳವರೆಗೆ ನೀವು ಯಾರೂ ನನಗೆ ಸಿಗಬಾರದು ಅಂತ. ಅದೇ ರೀತಿ ಆಂಟಿ ಆಶೀರ್ವಾದದಿಂದ MBBS ಕಂಪ್ಲೀಟ್ ಆಗಿ ಮುಗಿಸಿದೆ. ನನಗೆ ಓದುವ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಸೈನ್ಸ್ ಕೊಡಿಸಿದರು. ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಆಂಟಿ ಹೋಗಿ ಊರಿಂದ ತಂದರು. ನಾನು ಊರಿಗೆ ಹೋಗುವ ಧೈರ್ಯ ಮಾಡಲಿಲ್ಲ. ಊರಿಗೆ ಹೋದರೆ ಮನೆಯಲ್ಲಿ ಇಟ್ಟುಕೊಂಡು ಬಿಡುತ್ತಾರೆ, ಪುನಃ ಸಿಟಿಗೆ ಕಳುಹಿಸುವುದಿಲ್ಲ ಅಂತ. ನಂತರ ಅಡ್ಮಿಷನ್ ಆಯಿತು. ಚೆನ್ನಾಗಿ ಓದಿದೆ. ಇಂದು MBBS ಕಂಪ್ಲೀಟ್ ಮಾಡಿ ಡಾಕ್ಟರ್ ಆಗಿದ್ದೇನೆ. ನನ್ನನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ. ಇಷ್ಟು ಕಷ್ಟಪಟ್ಟು ಓದಿದ್ದೀಯಾ ಅಂತ. ಆಂಟಿ ಕೂಡ ನನ್ನನ್ನು ಮಗಳ ರೀತಿ ನೋಡಿಕೊಳ್ಳುತ್ತಾರೆ. ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೌಸ್ ಸರ್ಜನ್ಶಿಪ್ ಮಾಡುತ್ತಿದ್ದೇನೆ. ಇಂದು ಅಚಾನಕ್ಕಾಗಿ ಒಂದು ಪೇಷಂಟನ್ನು ನೋಡಿದೆ. ಅವನು ಒಂದು ರೀತಿ ತನ್ನ ಬುದ್ಧಿಯನ್ನು ಕಳೆದುಕೊಂಡವನ ರೀತಿ ಇದ್ದಾನೆ. ಯಾರೂ ಅಂತ ಗೊತ್ತಿಲ್ಲ. ಡಾಕ್ಟರ್ ಬಸ್ ಸ್ಟ್ಯಾಂಡಿನಲ್ಲಿ ಸೌಮ್ಯ ಅಂತ ಅಳುತ್ತಿರುತ್ತಾನೆ ಪ್ರತಿದಿನ, ತುಂಬ ವರ್ಷಗಳಿಂದ. ಇಂದು ಇನ್ನು ಸ್ವಲ್ಪ ಹೊತ್ತು ಆಗಿದ್ದರೆ ಬಸ್ಸಿಗೆ ಸಿಕ್ಕಿ ಸತ್ತು ಹೋಗುತ್ತಿದ್ದ.
ನಿಮ್ಮ ಆಸ್ಪತ್ರೆಯಲ್ಲಿ ಇವನ ಬುದ್ಧಿಶಕ್ತಿಗೆ ಟ್ರೀಟ್ಮೆಂಟನ್ನು ಕೊಡುತ್ತಾರೆ ಅಂತ ತಿಳಿದು ಕರೆದುಕೊಂಡು ಬಂದೆ. ದಯವಿಟ್ಟು ಏನಾದರೂ ಮಾಡಿ ಆರೋಗ್ಯ ಸರಿ ಮಾಡಿ ಬಡವ ಬದುಕಿಕೊಳ್ಳಲಿ ಅಂತ ಹೇಳಿದೆ. ಅದೇ ರೀತಿ ಆಯಿತು. ಆ ವ್ಯಕ್ತಿಯನ್ನು ಹತ್ತಿರದಿಂದ ನೋಡಿದೆ. ಅವನು ಬೇರೆ ಯಾರೂ ಅಲ್ಲ, ನನ್ನ ಸೋದರತೆ ಮಗ ಕಾಂತ. ನನ್ನ ಮದುವೆ ಅನ್ನುವ ವಿಷಯ ತಿಳಿದ ನಂತರ ಅವನು ಊರಿಂದ ಹೊರಟು ಹೋಗಿದ್ದ. ಸುಮಾರು ವರ್ಷಗಳಾದ ಮೇಲೆ ಹುಚ್ಚನ ರೀತಿ ಸಿಕ್ಕಿದ್ದಾನೆ. ಇವನು ನನ್ನಿಂದಲೇ ಹುಚ್ಚ ಆಗಿದ್ದು. ಅಲ್ಲಿ ಇದ್ದ ವಾರ್ಡ್ ಬಾಯ್ಗಳಿಗೆ ಹೇಳಿ ಅವನನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಗಡ್ಡವನ್ನು ಶೇವ್ ಮಾಡಲು ಹೇಳಿದೆ. ಕೂದಲನ್ನು ಅದೇ ರೀತಿ ಕಟಿಂಗ್ ಕೂಡ ಮಾಡಬೇಕು ಅಂತ. ಅದೇ ರೀತಿ ಮಾಡಿದರು. ನಂತರ ಅವನು ಈಗ ಒಂದು ಲೆವೆಲ್ಗೆ ಬಂದ. ನನಗೆ ಗೊತ್ತಿರುವ ಡಾಕ್ಟರ್ಗೆ ಹೇಳಿ, ಸರ್, ನಮ್ಮ ಕಡೆಯ ನಮ್ಮ ಊರಿನ ಪೇಷಂಟ್ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದೆ. ಪ್ರತಿದಿನವೂ ಕೂಡ ಅವನಿಗೆ ಮಾತ್ರೆ ಕೊಡುವುದು, ಅವನಿಗೆ ಊಟ ಮಾಡಿಸುವುದು, ಈ ಎಲ್ಲ ಕೆಲಸವನ್ನು ನಾನು ಹೇಳಿದ ಒಬ್ಬ ನರ್ಸ್ ಮಾಡುತ್ತಿದ್ದರು. ನಾನು ಮಾಡಲು ಸಮಯವಿರುತ್ತಿರಲಿಲ್ಲ. ಅಕಸ್ಮಾತ್ ಕೆಲಸದ ಮಧ್ಯೆ ಮರೆತು ಬಿಟ್ಟರೆ ಅದಕ್ಕೆ ಒಂದು ನರ್ಸ್ಗೆ ನಾನೇ ಯಾರಿಗೂ ತಿಳಿಯದ ಹಾಗೆ ಸ್ವಲ್ಪ ದುಡ್ಡನ್ನು ಕೊಡುತ್ತಿದ್ದೆ. ಅವನ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳಲು ಅಲ್ಲಿದ್ದ ವಾರ್ಡ್ ಬಾಯ್ಗಳಿಗೂ ಕೂಡ ಹೇಳಿದ್ದೆ. ಅವನ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿ ಅವನು ತುಂಬ ಒಳ್ಳೆಯ ಮನುಷ್ಯ ಅಂತ. ಅವರು ಕೂಡ ಒಪ್ಪಿದರು. ತುಂಬ ಸಮಯದವರೆಗೆ ಕಾಂತ ಹುಷಾರಾಗಿಲ್ಲ. ಪುನಃ ನಾನೇ ಅವನಿಗೆ ಪ್ರತಿದಿನವೂ ಊಟ ತಿನ್ನಿಸುವುದು, ಅವನ ಬಗ್ಗೆ ಕಾಳಜಿ ವಹಿಸುವುದು ಮಾಡಿದೆ. ನಾನು ಅವನ ಹತ್ತಿರ ಹೋದಂತೆ ಅವನು ಹುಷಾರಾದ. ನಿಜವಾದ ಪ್ರೀತಿ ಎಂದರೆ ಇದೇ ಅನಿಸುತ್ತದೆ. ಅವನು ನನ್ನನ್ನು ನಿಜವಾಗಲೂ ಪ್ರೀತಿಸುತ್ತಿದ್ದಾನೆ. ಪ್ರತಿಯೊಬ್ಬರೂ ಒಂದೊಂದು ಮಾತುಗಳನ್ನು ಆಡುತ್ತಿದ್ದರು. ಡಾಕ್ಟರ್ ಆಗಿ ಅದು ಯಾವ ರೀತಿ ಒಬ್ಬ ಪೇಷಂಟ್ ಬಗ್ಗೆ ಕಾಳಜಿ ವಹಿಸುತ್ತಾರೆ, ಈ ರೀತಿಯ ಮಾತುಗಳು ನನಗೆ ಅವರುಗಳಿಂದ ಕೇಳಿಸುತ್ತಿತ್ತು. ಆದರೆ ಅವುಗಳಿಂದ ಯಾವುದೇ ತೊಂದರೆ ಆಗಲಿಲ್ಲ. ಈ ಎಲ್ಲ ವಿಷಯವು ನನ್ನ ಡಾಕ್ಟರ್ ಆಂಟಿಯ ಕಿವಿಗೆ ಬಿದ್ದಿದ್ದು ನಾನು ಕಾಂತನ ಬಗ್ಗೆ ಈ ಮೊದಲೇ ಆಂಟಿಗೆ ಹೇಳಿದ್ದೆ. ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ. ನಾನು ಅರ್ಥ ಮಾಡಿಕೊಳ್ಳದೆ ಶ್ರೀಮಂತಿಗೆಯ ಆಸೆಗೆ ಬಿದ್ದು ಬದುಕನ್ನು ಹಾಳಿ ಮಾಡಿಕೊಂಡೆ ಅಂತ. ಆಗ ಆಂಟಿ ಹೇಳಿದರು, ಇನ್ನೂ ಸಮಯ ಮಿಂಚಿಲ್ಲ. ಅವನು ಹೇಗಿದ್ದರು, ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ, ಸಂಪೂರ್ಣವಾಗಿ ಗುಣಮುಖನಾದ. ನನ್ನ ಕೈಗಳನ್ನು ಹಿಡಿದುಕೊಂಡು ಅಳುತ್ತಿರುತ್ತಾನೆ. ನಾನು ಅವನಿಗೆ ಸಮಾಧಾನ ಮಾಡಿ ನನ್ನ ಬದುಕಿನಲ್ಲಿ ನಡೆದ ಎಲ್ಲ ದುರಂತ ಕಥೆಗಳನ್ನು ಹೇಳಿದೆ. ಆಗ ಅವನು ಹೇಳಿದ್ದು ಒಂದೇ ಮಾತು, ನಿನಗಾಗಿ ನಾನು ಪ್ರತಿದಿನವೂ ಅಳುತ್ತಿದ್ದೆ. ಅದಕ್ಕಾಗಿ ಆ ದೇವರು ನನಗಾಗಿ ನಿನ್ನ ಮದುವೆ ಬದುಕನ್ನು ಹಾಳು ಮಾಡಿರಬಹುದು ಅಲ್ಲವೇ? ದಯವಿಟ್ಟು ಈಗಲಾದರೂ ಮದುವೆ ಆಗೋಣ ಅಂದ. ನಂತರ ನಾವಿಬ್ಬರು ಊರಿಗೆ ಹೋಗಿ ಅಲ್ಲಿ ನಮ್ಮ ಹೆತ್ತವರಿಗೆ ನಡೆದ ವಿಷಯವನ್ನು ತಿಳಿಸಿದೆವು. ಈಗ ನಮ್ಮ ಹೆತ್ತವರಿಗೆ ಮಕ್ಕಳು ನೆಮ್ಮದಿಯಾಗಿ ಬದುಕಿದ್ದರೆ ಸಾಕು. ಇಷ್ಟು ದಿನ ಅವರನ್ನು ಕಳೆದುಕೊಂಡಿದ್ದೇವೆ. ಪುನಃ ಮಾನ ಮರ್ಯಾದೆ ಅಂತ ಹತ್ತಿರ ಬಂದಿರುವ ಮಕ್ಕಳ ಜೀವನವನ್ನು ಹಾಳು ಮಾಡಬಾರದು. ಪುನಃ ಅವರು ನಮ್ಮ ಕೈಗೆ ಸಿಗುವುದಿಲ್ಲ ಅಂತ ಯೋಚಿಸಿ ನಮ್ಮಿಬ್ಬರಿಗೂ ಬಹಳ ಬೇಗ ಮದುವೆಯನ್ನು ಮಾಡಿದರು. ನಂತರ ನಾನು ಕೆಲಸಕ್ಕೆ ಹೋಗಲೇಬೇಕಿತ್ತು. ಇನ್ನು ಮುಂದೆ ಓದಲೇಬೇಕಿತ್ತು. ಅದಕ್ಕಾಗಿ ಸಿಟಿಗೆ ಬಂದೆ. ಅವನು ನನ್ನ ಹಿಂದೆ ಬಂದ. ಅವನು ಅವರ ಅಮ್ಮನಿಂದ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಬಂದಿದ್ದ. ಅದರಲ್ಲಿ ಹಾರ್ಡ್ವೇರ್ ಶಾಪನ್ನು ಇಟ್ಟು ಕೆಲಸವನ್ನು ಮಾಡುತ್ತಿದ್ದ. ಎಲ್ಲಕ್ಕಿಂತ ಹೆಚ್ಚಿಗೆ ದೊಡ್ಡ ಕೆಲಸ ಎಂದರೆ ಬೆಳಗ್ಗೆ ನಾನು ಹಾಸ್ಪಿಟಲಿಂದ ಬಂದ ತಕ್ಷಣ ಅಂಗಡಿಯನ್ನು ಕ್ಲೋಸ್ ಮಾಡಿಕೊಂಡು ಬಂದು ಬಿಡುತ್ತಿದ್ದ. ಹಾಸ್ಪಿಟಲ್ಗೆ ಹೋಗುವವರೆಗೂ ಅವನು ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ನನಗೆ ರಜೆ ಇದ್ದರೆ ಅವನ ಅಂಗಡಿ ರಜೆ ಇರುತ್ತಿತ್ತು. ಮನೆಯಲ್ಲಿ ಊಟ, ತಿಂಡಿ, ಅಡುಗೆ, ನನ್ನ ಯೋಗಕ್ಷೇಮ ಎಲ್ಲವನ್ನು ಅವನೇ ನೋಡಿಕೊಳ್ಳುತ್ತಿದ್ದುದು. ಅವನ ಆರೈಕೆಗೆ ನಾನು ಮರಗಿ ಹೋದೆ. ಒಂದು ತಾಯಿಯ ರೀತಿ ಇರುತ್ತಿತ್ತು ಅವನ ಪ್ರೀತಿ. ಎಲ್ಲ ಮನೆಯಲ್ಲಿ ಹೆಂಡತಿಯರು ಅಡುಗೆ ಮಾಡಿದರೆ ನನ್ನ ಮನೆಯಲ್ಲಿ ಇದುವರೆಗೂ ಒಂದು ಲೋಟ ಕಾಫಿ ಕೂಡ ನಾನು ಮಾಡಿಲ್ಲ. ಪ್ರತಿಯೊಂದು ಕಾಂತ ಮಾಡುತ್ತಾನೆ. ಅವನು ನನ್ನನ್ನು ದೇವತೆಯ ರೀತಿ ನೋಡುತ್ತಾನೆ. ಕೆಳಗೆ ಕಾಲು ಇಟ್ಟರೆ ಸವೆದು ಹೋಗುತ್ತೇನೆ ಅಂತ ತುಂಬ ಕಷ್ಟಪಡುತ್ತಿದ್ದೆ. ಅದಕ್ಕಾಗಿ ಊರಿನಲ್ಲಿ ಇದ್ದ ಅವರ ಅಪ್ಪನ ಸ್ವಲ್ಪ ಜಮೀನನ್ನು ಮಾರಿಸಿ ಆ ದುಡ್ಡನ್ನು ತಂದು PGಗೆ ಅಡ್ಮಿಷನ್ ಮಾಡಿಸಿದ. ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ನನಗಿಂತ ಹೆಚ್ಚಾಗಿ ಆ ಮೊದಲ ಗಂಡ ನನ್ನ ಒಂದು ಕೆಟ್ಟ ಕನಸು. ಇವನು ನನ್ನ ದೇಹವನ್ನು ಹೂವಿನ ರೀತಿ ಮುಟ್ಟುತ್ತಾನೆ.
ಎಲ್ಲಿ ನೋವು ಆಗುತ್ತದೆ ನನಗೆ ಅಂತ ಅಷ್ಟೊಂದು ಪ್ರೀತಿಸುತ್ತಾನೆ. ಪ್ರತಿದಿನವೂ ಒಂದು ಮಧುರವಾದ ಪ್ರೀತಿ ತುಂಬಿದ ರಾತ್ರಿ ಆಗಿರುತ್ತದೆ ನನ್ನ ಪಾಲಿಗೆ. ಆಗುವುದೆಲ್ಲ ಒಳ್ಳೆಯದೇ ಅಲ್ಲವೇ ಬದುಕಿನಲ್ಲಿ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.